ನಮಸ್ಕಾರ, ನಾನು ತಾನಿಶಾ ಕುಪ್ಪಂಡ. ಇವಾಗ ನೋಡಿದಂತಹ ಒಂದು ಸಿನಿಮಾ ಬ್ಯಾಡ್ ಸಿನಿಮಾ ಅಂತ ಹೇಳಕ್ಕೆ ನಾವು ಲೀಡ್ ತಗೊಳ್ಬೇಕಾಗುತ್ತೆ. ಬಟ್ ಎಷ್ಟು ಬ್ಯಾಡ್ ಆಗಿ ಒಂದ್ ಪರ್ಸನ್ ಆಗ್ಬಹುದು, ಆ ಬ್ಯಾಡ್ ನ ಹೆಂಗೆ ಇನ್ನೊಬ್ರು ಡೆಮಾಲಿಷ್ ಮಾಡ್ತಾರೆ ಅನ್ನೋದನ್ನ ನಾವ್ ಈ ಸಿನಿಮಾದಲ್ಲಿ ನೋಡ್ಬಹುದು. ನಕುಲ್ ಅವರು ಹೊಸದಾಗಿ ಒಂದು ಹೊಸ ರೀತಿಯಾಗಿ ಆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬಹುದು. ಅನ್ವಿತಾ ಅವರು ಮತ್ತೆ ಅಪೂರ್ವ ಅಂತ ರಿಯಲಿ ಗುಡ್ ಜಾಬ್. ಇಬ್ರು ತುಂಬಾ ಬ್ಯೂಟಿಫುಲ್ ಆಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ. ಅಂಡ್ ಅಪೂರ್ವ ಅವ್ರದ್ದು ಒಂದು ಯೂನಿಕ್ ಕ್ಯಾರೆಕ್ಟರ್ ನ ಸೃಷ್ಟಿ ಮಾಡಿದ್ದಾರೆ. ಅದ್ರ ಜೊತೆಗೆ ನಿಮ್ಮ ಪ್ರತಿಯೊಂದು ಡೈಲಾಗ್ಸ್ ಐ ಥಿಂಕ್ ಯು ಹ್ಯಾವ್ ಟು ಅಪ್ರಿಶಿಯೇಟ್ ದ ಡೈಲಾಗ್ ರೈಟರ್. ಒಳ್ಳೆ ಒಳ್ಳೆ ಪಂಚ್ ಗಳನ್ನ ಕೊಟ್ಟಿದ್ದಾರೆ. ಅಂಡ್ ಅದನ್ನ ಕನ್ವೆ ಮಾಡಿರೋಂತ ರೀತಿ ಇದೆಯಲ್ಲ, ಶಾಸಕರು ಅಂತ ಹೇಳೋದಾಗಿರ್ಬೋದು, ಆ ಬ್ರೇಕ್ ಪಾಸ್ ಡೈಲಾಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಎಸ್ಪೆಷಲಿ ಏನು ಅಪ್ರಿಶಿಯೇಟ್ ಮಾಡುವಂತ ಇನ್ನೊಂದು ವಿಷಯ ಅಂತಂದ್ರೆ ಕ್ಯಾಮ್ರಾ ವರ್ಕ್ ಬ್ಯೂಟಿಫುಲ್ ಆಗಿ ಬಂದಿದೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ಅಟ್ ದ ಸೇಮ್ ಟೈಮ್ ನಾವು ನೆಕ್ಸ್ಟ್ ಏನು ಅಂತ ಕ್ಯೂರಿಯಾಸಿಟಿನ ನಮ್ಗೆ ಕ್ರಿಯೇಟ್ ಮಾಡಿರುವಂತಹ ಒಂದು ಸಿನಿಮಾ ಅಂತ ಹೇಳ್ಬೋದು. ಅಂಡ್ ಪ್ರೀತಿ ಶೇಖರ್ ಸರ್ ಬಗ್ಗೆ ಹೇಳೋ ಹಂಗೇನೆ ಇಲ್ಲ. ನಾನು ಬಹಳ ವರ್ಷದಿಂದ ಇವ್ರ ಜೊತೆ ರೋಮಿಯೋನಲ್ಲಿ ವರ್ಕ್ ಮಾಡಿದ್ದೆ. ಮತ್ತೊಮ್ಮೆ ವರ್ಕ್ ಮಾಡುವಂತ ಅವಕಾಶ ಸಿಗ್ಲಿ ಅಂತ ನಾನು ಪ್ರತಿ ಸತಿ ಅನ್ಕೊಳ್ತೀನಿ. ಅಂದ್ರೆ ಇವರ ಯಾವ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೂ ಛಾಯ್ ನಾನು ಮಾಡ್ಲಿಲ್ಲಲ್ಲ ಅಂತ ಯಾವಾಗ್ಲೂ ಅನ್ನಿಸ್ತಾ ಇರುತ್ತೆ. ಸೊ ಅಷ್ಟು ಒಂದು ಪ್ರತಿಯೊಬ್ರು ವರ್ಕ್ ಮಾಡ್ಬೇಕಾದ್ರೆ ಇವ್ರ ಜೊತೆ ಮತ್ತೊಮ್ಮೆ ವರ್ಕ್ ಮಾಡ್ಬೇಕು ಅನ್ನುವಂತಹ ಒಂದು ಅರ್ಜ್ ನ ಇವರು ಕ್ರಿಯೇಟ್ ಮಾಡಿರ್ತಾರೆ ಪ್ರತಿ ಆರ್ಟಿಸ್ಟ್ ಅಲ್ಲೂ. ಐ ಹೋಪ್ ಅವ್ರ ಜೊತೆ ವರ್ಕ್ ಮಾಡಿರೋ ಪ್ರತಿಯೊಬ್ರಿಗೂ ಈ ಒಂದು ಫೀಲಿಂಗ್ ಖಂಡಿತವಾಗ್ಲೂ ಇರುತ್ತೆ. ಅವ್ರು ಒಂದು ಸಿನಿಮಾನ ಮಾಡ್ತಾರೆ ಅಂತ ಅಂದ್ರೆ ಡೆಫಿನೆಟ್ಲಿ ಒಂದು ಸಖತ್ತಾಗಿರುವಂತಹ ಕಾನ್ಸೆಪ್ಟ್ ನ ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅನ್ನೋದು ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇವರ ಪಾಸ್ಟ್ ಸಿನಿಮಾಸ್ ನೋಡಿದ್ರೆ ರೋಮಿಯೋ ಇರ್ಬೋದು, ರಾಗ ಇರ್ಬೋದು, ಯಾವ್ದೇ ಸಿನಿಮಾ ಆದ್ರೂ ಅವರು ಕ್ರಿಯೇಟ್ ಮಾಡುವಂತಹ ಒಂದು ಕ್ಯೂರಿಯಾಸಿಟಿ ಇನ್ ದ ಫಿಲ್ಮ್ ವಿಲ್ ಬಿ ದಿ ನೆಕ್ಸ್ಟ್ ಲೆವೆಲ್. ಅಂಡ್ ಅಟ್ ದ ಸೇಮ್ ಟೈಮ್ ಯಾರ್ಯಾರು ಹೇಗೆಲ್ಲ ಬಿಹೇವ್ ಮಾಡ್ತಾರೆ ಅದಕ್ಕೆ ಯಾವ್ಯಾವ ರೀತಿಯಾದ ಉತ್ತರ ಸಿಗುತ್ತೆ ಅನ್ನೋದನ್ನ ಸಿನಿಮಾದಲ್ಲಿ ನೋಡ್ಬೋದು. 28 ಡೇಸ್ ಆಗ್ತದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ ಅಲ್ಲಿ ಹೋಗಿ ಸಿನಿಮಾನ ನೋಡಿ. ಅಂಡ್ ಆದಷ್ಟು ಕನ್ನಡ ಸಿನಿಮಾನ ಬೆಳೆಸೋದಕ್ಕೆ ನಾವ್ ಎಲ್ಲರೂ ಸೇರಿ ಪ್ರಯತ್ನ ಪಡೋಣ. ಬ್ಯೂಟಿಫುಲ್ ಫಿಲ್ಮ್ ಇನ್ನು ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡ್ತಾ ಇರ್ತಾರೆ. ಸಿನಿಮಾ ಟೈಟ್ಲ್ ಬ್ಯಾಡು, ಅದು ಸಿನಿಮಾ ವೆರಿ ಗುಡ್. ಸೊ ಇವರು ತುಂಬಾ ಚೆನ್ನಾಗಿ ಆಕ್ಚುಲಿ ನನ್ನ ಕ್ಲಾಸ್ಮೇಟ್ ನನ್ಗೆ ಗೊತ್ತಿಲ್ಲ, ಮರೆತೋಗಿದ್ದೆ. ಬಟ್ ನಗ್ತಿದ್ರು, ಖುಷಿ ಆಯ್ತು ಸಿನಿಮಾ ನೋಡಿ. ಪ್ರೀತಿ ಶೇಖರ್ ಸರ್ ಅವರ ಸ್ಟ್ರೆಂತೆ ಒಂದು ಮೇಕಿಂಗ್ ಅಂತ ಹೇಳ್ಬೋದು, ಅದ್ಭುತವಾಗಿ ಮಾಡಿದ್ದಾರೆ. ಮೇಕಿಂಗ್ ತುಂಬಾ ಚೆನ್ನಾಗಿದೆ. ಅಂಡ್ ಸ್ಟೋರಿ ಟೆಲ್ಲಿಂಗ್ ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಒಂದು ಅದ್ಭುತವಾದ ಪ್ರಯತ್ನ. ಎಲ್ಲ ಆರ್ಟಿಸ್ಟು ಅವ್ರವರ ಎಫರ್ಟ್ ಇದೆ, ತುಂಬಾ ಚೆನ್ನಾಗಿದೆ. ಹೊಸಬ್ರು ಅಂತಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಸ್ವಲ್ಪ ಬ್ಯಾಡ್ ಆಗಿದೆ, ಬಟ್ ವೆರಿ ಗುಡ್ ಫಿಲಿಂ. ಖುಷಿ ಆಗುತ್ತೆ. ಯಾಕಂದ್ರೆ ಇದು ಡೈರೆಕ್ಟರ್ಸ್ ಸಸ್ಪೆನ್ಸ್ ಆಗುತ್ತೆ, ತುಂಬಾ ಚೆನ್ನಾಗಿ. ಯಾಕೆ ಹೀರೋ ಈ ತರ ಮಾಡ್ತಾ ಇದ್ದಾನೆ ಅನ್ನೋದು ಆಡಿಯನ್ಸ್ಗೆ ಗೊತ್ತಾಗುತ್ತೆ. ಒಂದವರೆಗೆ ಗೊತ್ತಾಗುತ್ತೆ, ಒಂದು ಆಡಿಯನ್ಸ್ ಕೊನೆವರೆಗೂ ಸಸ್ಪೆನ್ಸ್ ಫ್ಯೂಚರ್ ಒಳ್ಳೆಯವರಾಗಿರೋದ್ರಿಂದ ಒಳ್ಳೇದಾಗಬೇಕಂತ ನನ್ನ ಮಗ ಮಾಡಿದ್ರಂತಲ್ಲ, ಟೋಟಲ್ ಟೀಮ್ ಚೆನ್ನಾಗಿದೆ. ಬಾಳ್ ಸಿನಿಮಾ ನೋಡ್ಕೊಂಡ್ ಬಂದೆ. ಮೊದಲನೇದಾಗಿ ಆತ್ಮೀಯ ಸ್ನೇಹಿತರು ಅಂತ ನನ್ನ ಫೇವರೇಟ್ ಆಕ್ಟರ್ ಮುಕುಲ್ ಸರ್ ಬಗ್ಗೆ ನಾನು ಮಾತಾಡಲೇಬೇಕು. ಎವ್ರಿ ಫ್ರೇಮ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿ, ಹೋಮ್ ವರ್ಕ್ ಮಾಡಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಒಬ್ಬರನ್ನ ಡೈರೆಕ್ಟ್ ನಾಡಿ ನುಡಿತನ ಅರ್ಥ ಮಾಡ್ಕೊಂಡು ಆಕ್ಟ್ ಮಾಡೋದಿದೆಯಲ್ಲ, ಅಲ್ಲಿ ಒಂದು ಲವರ್ ಆಗಿ ಆಕ್ಟ್ ಮಾಡಿದ್ದಾರೆ, ಒಬ್ಬ ಹೆಂಡತಿ ಗಂಡನಾಗಿ ಆಕ್ಟ್ ಮಾಡಿದ್ದಾರೆ, ಒಬ್ಬ ಕ್ರೈಮ್ ಥ್ರಿಲ್ಲರ್ ನಾಯಕರಾಗಿ ಆಕ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಆಕ್ಷನ್ ಹೀರೋಗೂ ಮಾಡಿದ್ದಾರೆ. ಎಷ್ಟು ಲೇಯರ್ ಇದೆ ಅಂದ್ರೆ ಅವ್ರ ಆಕ್ಟಿಂಗ್ ಅಲ್ಲಿ, ಅದು ಅಷ್ಟು ತುಂಬಾ ಅಲ್ಲ. ಒಂದು ಆಕ್ಷನ್ ಸಿನಿಮಾದಲ್ಲಿ ಒಂದು ಲವರ್, ಒಂದು ಸೆಂಟಿಮೆಂಟ್ ಮಾಡ್ಬಿಡ್ಬೋದು. ಬಟ್ ಮರಕಾಯ ಪ್ರವೇಶ ಮಾಡಿ ಪರಿಪೂರ್ಣವಾದ ನಟರಾದ ಮಾತ್ರ ಈ ತರ ಮಾಡಕ್ ಸಾಧ್ಯ. ನಾವು ಹೇಳ್ತಾ ಇರ್ತೀನಿ, ಬೌಂಡ್ರಿ ಹಾಕೋಬೇಡಿ. ನಿಮ್ ಇರೋ ಟ್ಯಾಲೆಂಟ್ಗೆ ಮೊದಲ ಸಿನಿಮಾದಿಂದ ಪ್ರೀತಿಯ ರಾಯಭಾರಿಯಿಂದಾನೆ ನಾನು ಅವ್ರನ್ನ ಸಿಕ್ಕಾಪಟ್ಟೆ ಹೇಳ್ತೀನಿ. ಒಳ್ಳೆ ನಟ ಇದಾರೆ, ಒಳ್ಳೆ ಫೈಟರ್ ಇದಾರೆ, ಒಳ್ಳೆ ಡಾನ್ಸರ್ ಇದಾರೆ, ಇದನ್ನು ಮುಂದುವರಿಸಿ ಬೇರೆ ಸ್ಕೇಲ್ ಸಿನಿಮಾದಲ್ಲಿ ಮಾಡಿ ಅಂತ ಪ್ರೀತಿಯಿಂದ ಹೇಳ್ತಾ ಇರ್ತೀನಿ. ಇವತ್ತು ಬ್ಯಾಡ್ ಅಂತ ಟೈಟಲ್ ಇರ್ಬೋದು, ವೆರಿ ಗುಡ್ ಮೂವಿ. ಹಿಡಿದಿಟ್ಕೊಟ್ಟು ನನ್ನ ಅಕ್ಕಪಕ್ಕ ಕೂತಿದ್ದಂತ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಸೀಟನ್ನ ತುದಿಗೆ ಬಂದು ಕೂತಿದ್ರು ಕ್ಲೈಮ್ಯಾಕ್ಸ್ ಅಲ್ಲಿ. ಆ ಟ್ವಿಸ್ಟ್ ಗಳು ಇದೆಯಲ್ಲ, ನಾವು ಏನೋ ಅನ್ಕೋಬಹುದು, ಇವ್ರು ಕೊಂದ್ರೆ ಏನಂತ. ಬಟ್ ಒಬ್ಬೊಬ್ರು ಅವ್ರು ಬರ್ಬೇಕಾದ್ರೆ ಒಂದೊಂದು ರೀಸನ್ ಓಪನ್ ಆಗ್ತದೆ. ಅದು ತುಂಬಾ ಚೆನ್ನಾಗಿದೆ.
ಅಂಡ್ ನನ್ ತುಂಬಾ ಇಡೀ ಸಿನಿಮಾದ ಟೆಕ್ನಿಕಲ್ ಇಷ್ಟ ಆಗಿದೆ ಅಂತ ನಾನು ಇವಾಗ ಬಂದ ತಕ್ಷಣ ಪೋಸ್ಟ್ ನೋಡಿದ್ದು ಯಾರು ಈ ಸಿನಿಮಾಗೆ ಡಿಒಪಿ ಸಿನಿಮಾಟೋಗ್ರಫಿ ಮಾಡಿದ್ರು ಅಂತ ಶೇಖರ್ ಅಂತ ನಾನು ನೋಡೋ ಹೆಸರು ಫ್ಯಾಂಟಾಸ್ಟಿಕ್ ಸಿನಿಮಾಟೋಗ್ರಫಿ ಎಕ್ಸ್ಟ್ರಾರ್ಡನರಿ ಮಾಡಿದ್ದಾರೆ ಅವ್ರ ಫ್ಯಾನ್ ಆಗ್ಬಿಟ್ಟ ನಾನು ಸಿನಿಮಾಟೋಗ್ರಫಿಗೆ. ಇನ್ನು ಪಿ ಸಿ ಶೇಖರ್ ಸರ್ ಬಗ್ಗೆ ಮಾತಾಡಂಗಿಲ್ಲ, ನಾನು ಫೇವರೇಟ್ ಡೈರೆಕ್ಟರ್. ವಂಡರ್ಫುಲ್ ಅತ್ಯದ್ಭುತವಾದ ನಟನ ದಂಡನೆ ಕಟ್ಕೊಂಡು ಎಕ್ಸ್ಟ್ರಾರ್ಡಿನರಿ ಸಿನಿಮಾ ಮಾಡಿದ್ದಾರೆ. ತುಂಬಾ ಲೇಟ್ ಆಗಿ ಅವರು ರಿಲೀಸ್ ಮಾಡ್ತಾರೆ ಸುಧಾ, ಬೆಸ್ಟ್ ಟೈಮ್ ರಿಲೀಸ್ ಮಾಡ್ತಾರೆ. ಈ ವಾರ ಒಂದು ಬೆಸ್ಟ್ ಸಿನಿಮಾ ನಿಮ್ಮ ಚಿತ್ರಮಂದಿರಗಳಲ್ಲಿ, ನಿಮ್ಮ ಹತ್ರ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ. ಬ್ಯಾಡ್ ಸಿನಿಮಾ ನೋಡಿ ಇದನ್ನ ದೊಡ್ಡ ಮಟ್ಟದಲ್ಲಿ ಗೆಲ್ಸುವಂತ ಜವಾಬ್ದಾರಿ ನಿಮ್ಗಿರುತ್ತೆ ಅಂತ ನನ್ನ ಸ್ನೇಹಿತ ನಟರು ಪಿ ಸಿ ಶೇಖರ್ ದೊಡ್ಡ ಮಟ್ಟಕ್ಕೆ ಈ ಸಿನಿಮಾ ಗೆಲ್ಲಬೇಕು. ಆಲ್ ದಿ ಬೆಸ್ಟ್. ನಾನೇ ಬ್ಯಾಡ್ ಸಿನಿಮಾ ನನಗೆ ಪಿ ಸಿ ಶೇಖರ್ ಅವರು ಬಹಳ ಒಳ್ಳೆ ಸ್ನೇಹಿತರು. ಅವರ ರಾಗ ಸಿನಿಮಾ, ಅನೇಕ ಸಿನಿಮಾಗಳು ಪ್ರತಿಯೊಂದು ವಿಭಿನ್ನವಾದ ಜಾನರಲ್ಲಿ ಅವರ ಪ್ರತಿಭೆ ತೋರಿಸಿದ್ದಾರೆ. ಬ್ಯಾಡ್ ನಲ್ಲೂ ಬಹಳ ಒಳ್ಳೆ ರೈಟಿಂಗು, ಒಳ್ಳೆ ಸ್ಕ್ರೀನ್ ಪ್ಲೇ, ಅದನ್ನ ಅಖಿಲ ಕುರಸಾವ ಅಂತ ಜಾಪನೀಸ್ ಅವ್ರದ್ದು ರೋಷಮಾನ ತೆಕ್ನಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಸ್ ನೋಡೋದು, ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡೋದು, ಪ್ರತಿಯೊಂದು ಪಾತ್ರಧಾರೆಯಿಂದ ಅವರು ಕಥೆಯನ್ನು ತೋರಿಸ್ತಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ರೈಟಿಂಗ್ ಮತ್ತು ಸಚಿನ್ ಡೈಲಾಗ್ಸ್ ಬಹಳ ಚೆನ್ನಾಗಿದೆ. ಮತ್ತೆ ನಮ್ಮ ಸ್ನೇಹಿತ ಮಕ್ಕಳು ಬಹಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಇಂಥ ಒಳ್ಳೆ ಪ್ರತಿಭೆಗಳು ಬಂದು ಪಿ ಸಿ ಶೇಖರ್ ಅಂತವರು ಒಳ್ಳೆ ನಿರ್ದೇಶಕರು ಅಂತ ಒಳ್ಳೆ ಸಿನಿಮಾಗಳು, ಒಳ್ಳೆ ಎಡಿಟಿಂಗು ಅವರೇ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ರು. ಇದು ಬಹಳ ಕ್ರಿಸ್ಪ್ ಆಗಿದೆ. 1 ಗಂಟೆ 40 ನಿಮಿಷ ಅದು ಓಡೋದೇ ಗೊತ್ತಾಗಲ್ಲ. ಇಂಟ್ರೆಸ್ಟಿಂಗ್ ಜಾನ್ರ, ಇಂಟ್ರೆಸ್ಟಿಂಗ್ ಸ್ಕ್ರೀನ್ ಪ್ಲೇ, ವೆರಿ ಒಂಥರ ಗ್ರಿಪಿಂಗ್ ಸಿನಿಮಾ. ನೋಡಿ ಆನಂದಿಸಿ, ಒಳ್ಳೇದಾಗಿ ತಂದೆ. ಇವತ್ತು ಬ್ಯಾಡ್ ಸಿನಿಮಾ ಆಕ್ಚುಲಿ ಗುಡ್ ಅಂತ ಇಟ್ಟಿರೋದು ಟೈಟ್ಲು. ಒಂದು ಗುಡ್ ಸಿನಿಮಾ, ಒಂದು ಎಕ್ಸ್ಪೆರಿಮೆಂಟಲ್, ಒಂದು ಅದರಲ್ಲಿ ಒಂದು ಕಮರ್ಷಿಯಲ್ ಟೋನ್ ಅಲ್ಲಿ ಪಿ ಸಿ ಶೇಖರ್ ಅವ್ರ ಸ್ಟೈಲ್ ಅಲ್ಲಿ ತುಂಬಾ ಟೆಕ್ನಿಕಲ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೋಪ್ ನೀವೆಲ್ಲ ನಿಮ್ಮೆಲ್ರಿಗೂ ಅದು ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಟೆಕ್ನಿಕಲಿ ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ ಅಂಡ್ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ. ಒಂದು ಬೇರೆ ತರ ಒಂದು ನರೇಷನ್ ಇದೆ. ಒಂದೇ ವಿಷಯನ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ನರೇಟ್ ಮಾಡಿರೋದು ಚೆನ್ನಾಗಿದೆ. ಈ ಎಕ್ಸ್ಪೆರಿಮೆಂಟ್ ಸಿನಿಮಾ ನಿಮ್ಮ ಎಂಟರ್ಟೈನ್ ಖಂಡಿತ ಮಾಡುತ್ತೆ. ಆಲ್ ದ ಬೆಸ್ಟ್. ಪಿ ಸಿ ಶೇಖರ್ ಅವರ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು, ಯಾಕಂದ್ರೆ ಈಸ್ ಒನ್ ಆಫ್ ದಿ ಗುಡ್ ಡೈರೆಕ್ಟರ್, ಗುಡ್ ಟೆಕ್ನಿಷಿಯನ್. ಈ ಸಿನಿಮಾನ ಒಂಥರ ಡಿಫ್ರೆಂಟ್ ಮಾಡೋರೆ, ಎಲ್ಲಾ ಕಲಾವಿದರು ಹೊಸಬರು ಇಟ್ಕೊಂಡ್ಬಿಡ್ತಾರೆ. ಇದು ಟೆಕ್ನಿಕಲಿ ಇಸ್ ವೆರಿ ಗುಡ್ ಸಿನಿಮಾ. ಹೊಸಬರು ಇವತ್ತಿನ ದಿನ ಒಂದು ಥ್ರಿಲ್ಲರ್ ಸಿನಿಮಾ ಅಂತ ಮಾಡಿದ್ದಾರೆ. ಅದು ಇಷ್ಟಿಟ್ಟು ತಗೊಳ್ತಾ ಗೊತ್ತಿಲ್ಲ. ನಿರ್ದೇಶಕರು ಅದ್ಭುತ ಕೆಲಸ ಮಾಡಿದ್ರೆ. ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಆಲ್ ದ ಬೆಸ್ಟ್ ಫಾರ್ ಸಿನಿಮಾ. ಮೊದಲನೇದಾಗಿ ಪಿ ಸಿ ಶೇಖರ್ ಅವರಿಗೆ ಆಕ್ಚುಲಿ ಹೀರೋಗೋಸ್ಕರ ಪಿ ಸಿ ಶೇಖರ್ ಅವರು ತುಂಬಾ ಲಿಮಿಟೆಡ್ ಆರ್ಟಿಸ್ಟ್ ಇಟ್ಕೊಂಡು ಒಂದು ಅದ್ಭುತವಾದ ಎಫರ್ಟ್ ಹಾಕಿ ಒಂದು ಒಳ್ಳೆ ಥ್ರಿಲ್ಲರ್ ಮಾಡೋ ಪ್ರಯತ್ನ ಮಾಡಿ ಅಂತ ಇಷ್ಟಪಡ್ತೀನಿ. ಎಡಿಟಿಂಗ್ ಒಳ್ಳೇದಾಗಲಿ. ಸಿನಿಮಾ ನೋಡ್ ಬಂದೆ, ತುಂಬಾ ಚೆನ್ನಾಗಿದೆ. ಅಂಡ್ ಎವ್ರಿಬಡಿ ಅಂದ್ರೆ ಎಲ್ಲರೂ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಕಾನ್ಸೆಪ್ಟ್ ಏನು ಅಂತಂದ್ರೆ ಹೇಳೋದ್ ಬೇಡ, ಬಟ್ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ. ಲಾಸ್ಟ್ ಗೆ ತುಂಬಾ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಮಜಾ ಇರುತ್ತೆ. ನೋಡಿದ್ರೆ ಎಲ್ರಿಗೂ ಖುಷಿ ಆಗುತ್ತೆ. ಇಂತ ಒಂದು ಸಿನಿಮಾನ ಎಲ್ರಿಗೂ ಸಪೋರ್ಟ್ ಮಾಡಿ. ಸೊ ಇಟ್ ವಾಸ್ ಅ ವಂಡರ್ಫುಲ್ ಫೀಲಿಂಗ್. ನನ್ಗಂತೂ ಆ ದೊಡ್ಡ ಪರದೆಯಲ್ಲಿ ನೋಡ್ತಾ ಇರೋದು ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಹೇಗಿದ್ದಾನೆ ಹೆಂಡತಿ ಹೇಳ್ತಾಳೆ, ಅವಳಿಗೆ ಏನು ಅನ್ಸುತ್ತೆ? ತುಂಬಾ ಚೆನ್ನಾಗಿದೆ. ಆಕ್ಚುಲಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಹಲೋ ಆಲ್, ನನ್ನ ಹೆಸರು ರೇಖಾ, ಇದು ನನ್ನ ಮಗಳು ಸಾಹಿತ್ಯ ಅಂತ. ನಾವಿಬ್ರು ಇವತ್ತು ಬ್ಯಾಡ್ ಅನ್ನೋ ಸಿನಿಮಾನ ನೋಡಿದ್ವಿ. ಅಂಡ್ ಪಿ ಸಿ ಶೇಖರ್ ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇಟ್ಸ್ ಅ ಬ್ಯೂಟಿಫುಲ್ ಮೂವಿ. ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ಅಂಡ್ ಕತೆ, ಸ್ಕ್ರೀನ್ ಪ್ಲೇ, ಎವ್ರಿಥಿಂಗ್ ಎಲ್ಲಾನು ತುಂಬಾ ನೀಟಾಗಿ ಬಂದಿದೆ. ಆಮೇಲೆ ಫೋಟೋಗ್ರಫಿ ಅಂತೂ ಐ ಲೈಕ್ ವೆರಿ ಮಚ್. ತುಂಬಾನೇ ಖುಷಿ ಆಯ್ತು ಆ ಫೋಟೋಗ್ರಫಿ ನೋಡಿ. ಪ್ರತಿಯೊಂದು ಫ್ರೇಮ್ ಕೂಡ ಒಳ್ಳೆ ಪಿಕ್ಚರ್ ಇದ್ದಾಗಿತ್ತು, ಅಂದ್ರೆ ಒಂದು ಪ್ರಿಂಟೆಡ್ ಪಿಕ್ಚರ್ ಇದ್ದಾಗಿತ್ತು. ಸೊ ಅದೊಂದು ತುಂಬಾ ಖುಷಿ ಕೊಡ್ತು ನನಗೆ. ಆಮೇಲೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಅಫ್ಕೋರ್ಸ್ ಲಾಸ್ಟ್ ವರ್ಗು ನಮ್ಗೆ ಸ್ಟೋರಿ ಕ್ಲೈಮ್ಯಾಕ್ಸ್ ಇಲ್ಲಿವರೆಗೂ ಬರ್ಬೋದು ಅಂತಾನೆ ನಾವು ಊಹೆ ಮಾಡಿ ತಗೊಂಡು ಹೋಗಿದ್ದಾರೆ. ತುಂಬಾ ಚೆನ್ನಾಗಿತ್ತು ಮೂವಿ. ಎಲ್ಲರೂ ಥಿಯೇಟರ್ ಬಂದು ಈ ಸಿನಿಮಾ ನೋಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆ ಅಂದ್ರೆ ಆ ಒಂದು ಫೋಟೋಗ್ರಫಿ ಇದನ್ನ ನೋಡೋದಕ್ಕೆ, ಚಂದ ನೋಡೋದಕ್ಕೆ ನೀವು ಥಿಯೇಟರ್ ಬಂದು ನೋಡ್ಬೇಕು, ದೊಡ್ಡ ಸ್ಕ್ರೀನ್ ಅಲ್ಲಿ. ಎಲ್ಲರಿಗೂ ನಮಸ್ಕಾರ, ಹಾಯ್. ನಂದು ಆಕ್ಚುಲಿ 3 ಜನ ಸಿನಿಮಾ ನೋಡ್ಬಿಟ್ಟಿದ್ದಾರೆ ಆಲ್ರೆಡಿ. ನನ್ ಫಸ್ಟ್ ವಾಚ್ ಬ್ಯಾಡ್ದು. ಶೇಖರ್ ಸರ್ ಆಲ್ರೆಡಿ ಅವರು ಒಬ್ಬ ಒಳ್ಳೆ ನಿರ್ದೇಶಕರು ಅಂತ ತುಂಬಾನೇ ಸಿನಿಮಾ, ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಪ್ರೂವ್ ಮಾಡ್ಕೊಂಡಿರೋ ಅಂತವ್ರು. ಪ್ರೀತಿಯ ರಾಯಭಾರಿನಲ್ಲಿ ನೀವೆಲ್ಲ ಮಕ್ಕಳನ್ನ ನೋಡಿ ಇಷ್ಟಪಟ್ಟು
ಮತ್ತೆ ಎರಡನೇ ಸಿನಿಮಾಗೆ ಅವರು ಸಕ್ಸಸ್ಫುಲಿ ಕಾಲಿಟ್ಟಿದ್ದಾರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೊಡ್ಯೂಸಿಂಗ್. ತುಂಬಾ ಖುಷಿಯಾಗಿ ಈ ಸಿನಿಮಾದಲ್ಲಿ ನಾನೊಂದು ಪ್ರಮುಖ ಪಾತ್ರದಲ್ಲಿ ಥ್ರಿಲ್ಲರ್ ಜಾನರ್ನ ಕನ್ನಡದಲ್ಲಿ ಎಕ್ಸ್ಪ್ಲೋರ್ ಮಾಡೋದು ತುಂಬಾ ಕಡಿಮೆ. ಅಂಡ್ ಈ ಟೈಮಲ್ಲಿ ಎಸ್ಪೆಷಲಿ ವೆನ್ ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಅನ್ನೋ ಒಂದು ಕೊರತೆ ಇರೋ ಒಂದು ಸನ್ನಿವೇಶದಲ್ಲಿ ಥ್ರಿಲ್ಲರ್ ಸಿನಿಮಾಗಳನ್ನ ಎಂಜಾಯ್ ಮಾಡ್ತಾರೆ ಜನ ಥಿಯೇಟರ್ ಅಲ್ಲಿ ಅಂತ ಎಕ್ಸ್ಪೆಕ್ಟಿಂಗ್ ಅಂಡ್ ಹೋಪ್ಫುಲ್. ಸರ್ ಈ ಜಾನರ್ನಲ್ಲಿ ಆಕ್ಚುಲಿ ಯಾವ್ದು ಸಿನಿಮಾ ಮಾಡಿಲ್ಲ. ಅಂಡ್ ದಿಸ್ ಇಸ್ ಫಸ್ಟ್ ಥ್ರಿಲ್ಲರ್ ಅಂಡ್ ಫಾಸ್ಟ್ ಆಗಿದೆ ಸಿನಿಮಾ, ಚೆನ್ನಾಗಿ ಬಂದಿದೆ. ಥಿಯೇಟರ್ ಅಲ್ಲೆಲ್ಲ ಎಂಜಾಯ್ ಮಾಡ್ತಿರುತ್ತೆ. ದಯವಿಟ್ಟು ಎಲ್ಲರೂ ಸಿನಿಮಾಗೆ ಬನ್ನಿ, ಥಿಯೇಟರ್ಸಿಗೆ ಬನ್ನಿ. ಥಿಯೇಟರ್ಸಿಗೆ ಬಂದು ಎಲ್ರಿಗೂ ನಮಸ್ಕಾರ. ಸೊ ಈಗಲೇ ನಮ್ಮ ಫಸ್ಟ್ ಶೋ ಪ್ರೀಮಿಯರ್ ಶೋ ಮುಗ್ದು ಬಂದಿದ್ದೀವಿ. ವೆರಿ ಹ್ಯಾಪಿ ವಿತ್ ರಿಪೋರ್ಟ್ಸ್. ಎಲ್ಲರೂ ಹೇಳ್ತಿರೋದು ನೋಡಿದ್ರೆ ಖುಷಿ ಆಗುತ್ತೆ. ಯಾಕಂದ್ರೆ ಒಬ್ಬ ಡೈರೆಕ್ಟರ್ಗೆ ಏನೇ ಮಾಡಿದ್ರು ಸಿನಿಮಾ ಮಾಡಿ ಮುಗಿಸಿ ಜನ ಹೇಳೋದೇ ತುಂಬಾ ಇಂಪಾರ್ಟೆಂಟ್. ಸೊ ಎಲ್ಲ ಪಾಸಿಟಿವ್ ರಿಪೋರ್ಟ್ ಇದೆ. ನನ್ನ ಒಂದು ಕೈಂಡ್ ರಿಕ್ವೆಸ್ಟ್ ಆಡಿಯನ್ಸ್ ಅಂತ ಹೇಳಿದ್ರೆ, ಈ 4 days ಹಾಲಿಡೇ ಇದೆ ಉಗಾದಿ ಟೈಮಲ್ಲಿ. ಸೊ ಪರಭಾಷೆಯ ಸಿನಿಮಾಗಳ ಸ್ವಲ್ಪ ಆಕ್ರಮಣೆ ಇದೆ. ಸೊ ನಮ್ಮ ಕನ್ನಡ ಸಿನಿಮಾನ ನೀವೆಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ ಸಪೋರ್ಟ್ ಮಾಡಿ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದ್ರೆ ನಾವು ಕನ್ನಡ ಸಿನಿಮಾದಲ್ಲಿ ಬೇರೆ ಭಾಷೆಗೂ ಕಮ್ಮಿ ಇಲ್ಲದೆ ಇರೋ ತರ ಕ್ವಾಲಿಟಿಯಲ್ಲಿ ಎಲ್ಲಾನು ವರ್ಕ್ ಮಾಡಿ ಕೊಟ್ಟಿದೀವಿ. ಸೊ ಈಗ ನೆಕ್ಸ್ಟ್ ನೀವು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ ಆಗಿ ನಮ್ಮ ಸಿನಿಮಾನ ನಾವು ಹಿಟ್ ಮಾಡಿಸ್ಬೋದು. ಬೇರೆ ಸಿನಿಮಾಗಳಿಗೂ ಕಮ್ಮಿ ಇಲ್ಲ ಅಂತ ನಾವು ತೋರಿಸ್ಬೋದು. ಸೊ ಅದನ್ನ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರು ಬಂದು ಥಿಯೇಟರ್ ಅಲ್ಲಿ ನೋಡಿ. ನಾಳೆ ಶುಕ್ರವಾರ ನಮ್ಮ 2ನೇ ಸಿನಿಮಾ ಬ್ಯಾಡ್ ಆಗಿದ್ರೆ ತುಂಬಾ ಗುಡ್ ಆಗಿ ಬರ್ತಾ ಇದೀವಿ. ನಿಮ್ಮೆಲ್ಲರೂ ಸಪೋರ್ಟ್ ನಮ್ಮ ಟೀಮ್ಗೆ ಇರ್ಬೇಕು ಅಂತ ಕೇಳ್ಕೊತೀವಿ. ಬ್ಯಾಡ್ ಆದ ತಕ್ಷಣ ಎಲ್ರಿಗೂ ತುಂಬಾ ನೆಗೆಟಿವ್ ಅನ್ಸುತ್ತೆ. ಪಕ್ಕಾ ನೆಗೆಟಿವ್ ಕ್ಯಾರೆಕ್ಟರ್ ಇದೆ. ಹೀರೋ ಶೇಡ್ ಅಲ್ಲಿ ಇರೋ ನೆಗೆಟಿವ್ ಕ್ಯಾರೆಕ್ಟರ್. ನಿಮ್ಗೆ ನನ್ನ ಪ್ರೀತಿಯ ರಾಯಭಾರಿ ಬಿಫೋರ್ ಸಿನಿಮಾ ಏನಿದೆ ಅದರ ಶೇಡ್ ಇಲ್ದಿರೋಂತ ಒಂದು ಕ್ಯಾರೆಕ್ಟರ್ ನ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದೀನಿ. ಹಾಗೆ ಸಿ ಶೇಖರ್ ಅವರು ನಮ್ಮ ಡೈರೆಕ್ಟರ್ ಅದ್ಭುತವಾದ ಒಂದು ಸ್ಕ್ರಿಪ್ಟ್ ನ ಮಾಡಿದ್ದಾರೆ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮೆಲ್ಲಿರ್ಬೇಕು ಅಂತ ಕೇಳಿ